ಯಲಬುರ್ಗಾದ ಮುದೋಳ ಗ್ರಾಮದಲ್ಲಿ ಶ್ರೀ ತಿಲಿಂಗೇಶ್ವರ ವಿದ್ಯಾವರ್ಧಕ ಸಮಿತಿಯಿಂದ 2014-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಸ್ನೇಹ ಸಮ್ಮೇಳನ ತ್ರಿಲಿಂಗೇಶ್ವರ ಇಂಟರ್ನ್ಯಾಷನಲ್ ಸಿಬಿಎಸ್ಇ ಶಾಲೆಯ 1ನೇ ವಾರ್ಷಿಕೋತ್ಸವ ಆಚರಣೆಯನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ ವ್ಯಾಮೋಹದಿಂದ ದೂರ ಉಳಿದು ಪರೀಕ್ಷೆಗಾಗಿ ಚೆನ್ನಾಗಿ ಓದಿ ಉತ್ತಮ ಅಂಕಗಳನ್ನು ಪಡೆದು ಶಾಲೆಗೆ ಮತ್ತು ಪೋಷಕರಿಗೆ ಕೀರ್ತಿಯನ್ನ ತಂದುಕೊಡಬೇಕು ಅಂತ ಆಶೀರ್ವಚನವನ್ನ ನೀಡಿದರು. ಆ ಶಾಲೆಗೆ ಅನೇಕ ಗುರುಗಳು ದುಡಿದಿದ್ದಾರೆ. ನಾವು ಇವತ್ತಿನ ದಿನ ಅವರನ್ನು ನಾವು ಸ್ಮರಿಸಿಕೊಳ್ಳಬೇಕು. ಮೊದಲನೇದಾಗಿ ಕಳಕಪ್ಪ ವಿವೇಕಿಯವರು ಪ್ರಥಮ ಹೆಡ್ ಮಾಸ್ಟರ್ ಆಗಿ ಕಾರ್ಯಕ್ರಮ ಪ್ರತಿ ವರ್ಷ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ 23 ಮತ್ತು 24ನೇ ಸಾಲಿನ ವಿದ್ಯಾರ್ಥಿಗಳು ನಾಳೆ 21ನೇ ತಾರೀಕಿಗೆ ಅವ್ರ ಪರೀಕ್ಷೆ ಪ್ರಾರಂಭಗೊಳ್ತವು. ಈ ದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ ಪ್ರತಿ ವರ್ಷ ಒಂದು ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರತಕ್ಕಂತಹ ಕಾರ್ಯಕ್ರಮ. ಈ ವರ್ಷ SSLC ಒಳಗೆ ಹೋದ ವರ್ಷ 97% ವಿದ್ಯಾರ್ಥಿಗಳು ಮಾಡಿದ್ದಾರೆ. ಬರುವ ವರ್ಷ ಈ ರಿಕಾರ್ಡ್ ಬ್ರೇಕ್ ಮಾಡಲಿ ಈ ವರ್ಷದ ಎಲ್ಲ ವಿದ್ಯಾರ್ಥಿಗಳು ಅಂತಕ್ಕಂತಹ ಒಂದು ಆಶಯವನ್ನ ಈ ಸಂದರ್ಭದೊಳಗೆ ವ್ಯಕ್ತಪಡಿಸ್ತೀವಿ. ಸುಮಾರು 50 ವರ್ಷಗಳ ಹಿಂದೆ 1974ರಲ್ಲಿ ನಿಡಗುಂದಿಕೊಪ್ಪದ ಚನ್ನಬಸವ ಶಿವಯೋಗಿಗಳವರ ಒಂದು ಕೃಪಾಶೀರ್ವಾದದಿಂದ ತ್ರಿಲಿಂಗೇಶ್ವರ ವಿದ್ಯಾವರ್ಧಕ ಸಂಘ ಸ್ಥಾಪನಾಗೊಂಡು ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿ ಈ ಭಾಗದ ಸಾವಿರಾರು ಜನರಿಗೆ ಶಿಕ್ಷಣ ನೀಡಿರತಕ್ಕಂತಹ ಒಂದು ಬೃಹತ್ ಸಂಸ್ಥೆ. ಇದರ ಇತಿಹಾಸವನ್ನ ನಮ್ಮ ಕಾರ್ಯಕ್ರಮ ಪ್ರತಿ ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಕೂಡ ಇದ್ದಾರೆ ಕೊಪ್ಪಳದಲ್ಲಿ, ಅವರನ್ನು ಕೂಡ ನಾವು ಸ್ಮರಿಸಬೇಕು. ಅದೇ ರೀತಿಯಾಗಿ SM ಕುದುರಿಯವರು, ಗೌಡರ್ ಸರ್ ಅವರು, ಗಾಣಿಗೇರವರು, ಸಂಗ್ರಾಮ ಮಠ್ ಸರ್ ಹಾಗೂ ಮತ್ತು ನಮ್ಮ ಸಂಸ್ಥೆಗೆ ಸಾಕಷ್ಟು ಸಹಕಾರ ದುಡಿಮೆಯನ್ನು ಸಲ್ಲಿಸಿದಂಥ DV ಬೆಲ್ಲದವರು, ಅನೇಕ ಮಹನೀಯರು ಹಾಗೂ ಹನುಮಂತರಾವ್ ದೇಸಾಯಿ ಅವರು, ಈಶಪ್ಪ ಆರ್ಯರವರು, ಅನೇಕ ಮಹನೀಯರು ನಮ್ಮ ಸಂಸ್ಥೆಯನ್ನು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.